DKಶಿಗೆ ಪರ್ಯಾಯವಾಗಿ ನಾಯಕತ್ವ ಆರಂಭ ಆಯ್ತಾ? ಈ ದಾಳವನ್ನು ಉರುಳಿಸಿದ್ರ ನೋಡಿ. ಮಹಾಭಾರತ ಇಲ್ಲಿ ಮಹಾ ಕರ್ನಾಟಕ ಆಗ್ತಾ ಇದೆ. ನಮ್ಮ ತಂದೆ ರಾಜಕೀಯ ಜೀವನದ ಕೊನೆಯ ಅಂಚಿನಲ್ಲಿದ್ದಾರೆ. ಈಗ ಅವರ ನಂತರ ಆ ಗುಣಗಳು, ನಾಯಕತ್ವದ ಗುಣಗಳು, ಪ್ರಗತಿಪರ ಚಿಂತನೆಯ ಗುಣಗಳು ಯಾರಿಗಿದೆ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ. ಎಲ್ರಿಗೂ ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಫೋಟಕ ಹೇಳಿಕೆ ಇವತ್ತು ದೀಪಾವಳಿಯ ದಿನವೇ ಬಂದಿರುವಂಥದ್ದು. ದೀಪಾವಳಿಯಲ್ಲಿ ಪಟಾಕಿ ಸಿಡಿಬೇಕಾಗಿತ್ತು, ಆದರೆ ಕಾಂಗ್ರೆಸ್ನಲ್ಲಿ ಸಂಚಲನದ ಸ್ಫೋಟಕತೆ ಇದೀಗ ಸೃಷ್ಟಿಯಾಗಿದೆ. DK ಶಿವಕುಮಾರ್ ದೇವಸ್ಥಾನ, ಬೇರೆ ಬೇರೆ ರಾಜ್ಯಗಳು, ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕು ಅನ್ನುವಂಥದ್ದನ್ನು ನನ್ನ ಗುರುಗಳಿಂದ ಕಲಿತೆ ನಾನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಈಗ ಈ ಮಾತು ಅಥವಾ ಈ ಒಂದು ಹೇಳಿಕೆ, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಎಷ್ಟರ ಮಟ್ಟಿಗೆ ಬಿಸಿಯನ್ನು ಮುಟ್ಟಿಸಬಲ್ಲುದು ಮುಂದೆ ಮುಖ್ಯಮಂತ್ರಿ ಆಕಾಂಕ್ಷಿತರಿಗೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಬಣ ರಾಜಕಾರಣ ಸ್ಫೋಟಗೊಳ್ತಾ ಇದರಿಂದ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದಕ್ಕೆ ಸುಮಾರು ಒಂದು 5-6 ಹೆಸರುಗಳು ಮುಂದೆ ಬರ್ತವೆ, ಚಾಲ್ತಿಯಲ್ಲಿ ಕೂಡ ಇದ್ದಾವೆ. ನಾನಾಗಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ, ನಾನು ಕೂಡ ಆಕಾಂಕ್ಷಿತನಿದ್ದೇನೆ, ನಾನು ಸನ್ಯಾಸಿ ಅಲ್ಲ ಅಂತ ಅವ್ರು ಹೇಳ್ತಾರೆ. DK ಶಿವಕುಮಾರ್, ನಾನು ಕೂಡ, ಆದರೆ ಬರುವಾಗ ಬರುತ್ತೆ ಅನ್ನುವಂಥ ಹೇಳಿಕೆಗಳಿಗೆ ಇದೀಗ ಸೀಮಿತರಾಗಿದ್ದರು. ಆದರೆ ಸಾಕಷ್ಟು ತಯಾರಿ, ಪೂರ್ವ ತಯಾರಿ ಮತ್ತು ಪ್ರಚಲಿತದಲ್ಲೂ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. CM ಬದಲಾವಣೆ ಆಗುತ್ತಾ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ. ಯಾಕೆ ಅಂತಂದರೆ ಯಾರನ್ನ ಕೇಳಿದ್ರು ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ 5 ವರ್ಷ ನಾನೇ CM ಅಂತ. CM ಹೇಳಿದ ನಂತರ ಅವರ ಕಡೆಯವರು ಹೇಳ್ತಾರೆ 5 ವರ್ಷ ಮುಖ್ಯಮಂತ್ರಿಗಳು CM ಆಗಿರ್ತಾರೆ, ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂತ. ಆದರೆ ಈ ಹೇಳಿಕೆ ಯಾವಾಗ ಖಾಲಿ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಮತ್ತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಸಂಪರ್ಕದಲ್ಲಿದ್ದಾರೆ. ದೀಪಾ, ಎಲ್ಲೋ ಒಂದು ಕಡೆ ದೀಪಾವಳಿಯ ದಿನ ಪಟಾಕಿಗಳು ಸ್ಫೋಟಿಸ್ತಾ ಇದ್ದಾವೆ, ಆದರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಸುಭದ್ರ ಸರ್ಕಾರದಲ್ಲಿ ಇವತ್ತು ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಅದು ಮುಂದಿನ CM ಯಾರಾಗ್ತಾರೆ ಅದಕ್ಕೆ ಹೆಸರು, ಟೈಟಲ್ ಕೂಡ ಕೊಟ್ಬಿಟ್ಟಿದ್ದಾರೆ, ಸ್ವತಃ CM ಪುತ್ರ. ಸೊ ಇದು ಯಾರು CM ಆಗಬೇಕು ಅನ್ನುವಂಥ ಆಕಾಂಕ್ಷಿತರಿದ್ದಾರೆ, DCM ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರಾಗಿರ್ಬೋದು, ಅವರಿಗೆ ಎಷ್ಟು ಮಟ್ಟಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಹೇಳಿಕೆಯನ್ನು ಅಂತ? ಗುರುಪ್ರಸಾದ್, ಇಲ್ಲಿಯವರೆಗೆ ಹೆಸರಲ್ಲೇ ಇರದೆ, ಅಂದ್ರೆ ರೇಸ್ನಲ್ಲೇ ಇರದೇ ಇರುವಂತಹ ಹೆಸರು ಈ ಬಾರಿಯ ಅಂದ್ರೆ 28 ಅಥವಾ 33 ಅನ್ನುವಂತಹದ್ದು, 2028ರ ಚುನಾವಣೆ, 33ರ ಚುನಾವಣೆಯ ಒಂದಿಷ್ಟು ವಾತಾವರಣದ ವಿಚಾರ ಈಗ ಮತ್ತೊಮ್ಮೆ ಬಂದಿರುವಂತಹದ್ದು. ಅಂದ್ರೆ ಇಷ್ಟು ದಿನ ರೇಸ್ನಲ್ಲಿ ಇಲ್ಲ ಅನ್ನುವಂತಹವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಅದು ಯಾರೋ ಹೇಳಿದ್ರೆ, ಶಾಸಕರುಗಳು ಹೇಳಿದ್ರೆ ಓಕೆ, ಆದ್ರೆ ಖುದ್ದು CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತಹದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಆಗುವಂತೆ ಏರ್ಪಟ್ಟಿರುವಂತಹದ್ದು. ಯಾಕಂದ್ರೆ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ಕೊನೆಘಟ್ಟದಲ್ಲಿ ತಂದೆಯವರು ಇರುವಂತಹ ಸಮಯದಲ್ಲಿ ಸೈದ್ಧಾಂತಿಕವಾದಂತಹ ವೈಚಾರಿಕತೆ, ಪಕ್ಷದ ಒಂದಿಷ್ಟು ಸಿದ್ಧಾಂತಗಳನ್ನ ಮುಂದುವರೆಸಿಕೊಂಡು ಹೋಗುವಂತವರು ಈ ರಾಜ್ಯಕ್ಕೆ, ಈ ಪಕ್ಷಕ್ಕೆ ಬೇಕಾಗಿದೆ. ಅಂತವರ ಸಾಲಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿಲ್ತಾರೆ ಅನ್ನುವಂತಹದ್ದು, ಜೊತೆಗೆ ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದೆ ಅನ್ನುವಂತಹ ಒಂದಿಷ್ಟು ಇವತ್ತಿನ ವೇದಿಕೆಯ ಭಾಷಣ ಏನಿದೆ ಅದು ನಿಜಕ್ಕೂ ಆಶ್ಚರ್ಯದ ವಿಚಾರ ಮತ್ತು ಅಚ್ಚರಿಗೆ ಕೂಡ ಕಾರಣ ಆಗಿದೆ. ಒಂದು ಕಡೆ DK ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನು ಮುಂದುವರಿಸಿದ್ದಾರೆ. ನಾನು ಸಂಕಲ್ಪ ಮಾಡಿದ್ದೇನೆ, ನನ್ನ ಮತ್ತು ದೇವರಿಗೆ ಬಿಟ್ಟಿದ್ದು ಅನ್ನುವಂತಹ ಮಾತುಗಳು. ಆ ಪಕ್ಷ ಅಧಿಕಾರಕ್ಕೆ ಬಂದಂತೆ ತನಗೂ ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ ಅನ್ನುವಂತಹದ್ದು. ಇದರ ಜೊತೆಗೆ ರಾಜ್ಯ ರಾಜಕೀಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೆ ಅನ್ನುವಂತಹದ್ದು ಎಲ್ಲದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಅವರ ಇವತ್ತಿನ ಒಂದು ಭಾಷಣದ ಹೇಳಿಕೆ ನಿಜಕ್ಕೂ ಅಚ್ಚರಿಯನ್ನ ಮೂಡಿಸಿದೆ.
ಘೋಷಿಸಿದೆ. ನವೆಂಬರ್ ಕ್ರಾಂತಿ ಅನ್ನುವಂತಹ ವಿಚಾರ ಚರ್ಚೆಗೆ ಬಂದಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಹೇಳಿಕೆ. ಸಿದ್ದರಾಮಯ್ಯ ಅವರ ಮುಂದಿನ ವಾರಸ್ದಾರ, ರಾಜಕೀಯ ವಾರಸ್ದಾರ ಅನ್ನುವಂತಹದ್ದು ಅಥವಾ ಅವರ ಒಂದು ಸ್ಥಾನವನ್ನ ನಿಭಾಯಿಸಬಲ್ಲ ವ್ಯಕ್ತಿ ಅನ್ನುವಂತಹದ್ದು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದನ್ನ ಇವತ್ತು ಅವರು ಹೇಳಿರುವಂತಹದ್ದು ಅಚ್ಚರಿಗೆ ಕಾರಣವಾಗಿದೆ. ನೀವು ಹೇಳ್ದಂತೆ ದೀಪಾವಳಿಯ ದಿನ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಅಟಂಬಾಂಬೆ ಸದ್ದು ಮಾಡಿದಂತಿದೆ. ಆದ್ರೆ ಇದನ್ನ ಏನು ಡಿ.ಕೆ. ಶಿವಕುಮಾರ್ ಆಗಿರಬಹುದು, ರೇಸ್ನಲ್ಲಿದ್ದಂತಹ ಪರಮೇಶ್ವರ್ ಆಗಿರಬಹುದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಬಹುದು, ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದನ್ನ ಬೇರೆ ಯಾರೋ ಹೇಳಿದ್ರೆ ಅವರಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ವೇನೋ. ಆದರೆ ಸಿದ್ದರಾಮಯ್ಯ ಅವರ ಪುತ್ರನೇ ಈ ಮಾತನ್ನ ಹೇಳಿರೋದ್ರಿಂದ ಒಂದಿಷ್ಟು ಇದನ್ನ ಚರ್ಚೆ ಜೊತೆಗೆ ಚಿಂತನೆ ಮಾಡಬೇಕಾದಂತಹ ಅನಿವಾರ್ಯತೆ ಸಿಎಂ ರೇಸ್ನಲ್ಲಿರುವಂತಹ ನಾಯಕರುಗಳಿಗೆ ಬಂದೊದಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗುರುಪ್ರಸಾದ್, ಓಕೆ ದೀಪಾ, ಈಗ ಈ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ನನ್ನ ಅನಿಸಿಕೆ ಆಗಿತ್ತು ಅಂತ ಹೇಳಿಕೊಂಡ್ರು ಕೂಡ ಸರ್ಕಾರದ ಒಂದು ಭಾಗವಾಗಿ ಒಬ್ಬ ಶಾಸಕನಾಗಿ MLC ಆಗಿ ಸೊ ಅಷ್ಟು ಸ್ವತಂತ್ರರಾಗಿದ್ದಾರೆ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳೋದಕ್ಕೆ ಅಂತ. ಸೊ ಇದು ಪಕ್ಷದ ಚೌಕಟ್ಟಿನಲ್ಲಿ ಉಲ್ಲಂಘನೆ ಆಗುತ್ತಾ ಇಲ್ವಾ ಅಂತ? ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸುತ್ತೆ ಅಥವಾ ಸಿಎಂ ರೇಸ್ನಲ್ಲಿರುವಂತಹ ನಾಯಕರು ಹೇಳಬಹುದು. ಆದ್ರೆ ಹೇಳಿರುವಂತಹ ವ್ಯಕ್ತಿ ಯಾವುದೇ ಸಾಮಾನ್ಯ ಶಾಸಕನಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಪುತ್ರನಾಗಿಯೇ ಈ ಮಾತನ್ನ ಹೇಳಿರ್ತಾರೆ. ಒಬ್ಬ ಶಾಸಕನಾಗಿ ಹೇಳೋದಕ್ಕೆ ಅವರಿಗೆ ಅಥಾರಿಟಿ ಇಲ್ಲದೆ ಇದ್ರು ಒಬ್ಬ ಸಿದ್ದರಾಮಯ್ಯ ಅವರ ಮಗನಾಗಿ ಈ ಮಾತನ್ನ ಹೇಳಿದ್ದೇನೆ ಅನ್ನುವಂತಹ ಸಮರ್ಥನೆಯನ್ನು ಕೂಡ ಅವರು ಕೊಡಬಹುದು. ಆದರೆ ಈ ಒಂದು ವೇದಿಕೆ ಮೇಲೆ ಯಾವುದೇ ಶಾಸಕ ಆಗಲಿ, ಅದರಲ್ಲೂ ಸಿದ್ದರಾಮಯ್ಯ ಅಂತವರ ಕುಟುಂಬಸ್ಥರು ಈ ರೀತಿಯಾದಂತಹ ಹೇಳಿಕೆಯನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಏನು ಹೇಳ್ಬೇಕು ಅನ್ನುವಂತಹದನ್ನ ಯೋಚನೆ ಮಾಡಿ ಸೂಕ್ಷ್ಮತೆಯಿಂದಲೇ ಹೇಳಿರ್ತಾರೆ. ಆದ್ರೆ ಈ ವೇದಿಕೆ ಮೇಲೆ ಹೇಳುವಂತಹದ್ದು ಅಷ್ಟು ಸುಲಭದ ಕೆಲಸವೂ ಕೂಡ ಅಲ್ಲ. ಹಾಗಾಗಿ ಇವರ ಒಂದು ಹೇಳಿಕೆ ಇರುವಂತಹ ಬೇರೆ ನಾಯಕರುಗಳಿಗೆ ಒಂದಿಷ್ಟು ಪಕ್ಷದ ಚೌಕಟ್ಟನ್ನ ಮೀರಿದ್ದಂತಹದ್ದು, ಕಾನೂನನ್ನ ಮೀರಿದ್ದಂತಹದ್ದು, ಪಕ್ಷದ ಕಾನೂನುಗಳೇನಿದೆ, ಕಟ್ಟಳೆಗಳೇನಿದೆ ಅದೆಲ್ಲವನ್ನು ಕೂಡ ಮೀರಿದ್ದು ಅಂದ್ರೂ ಕೂಡ ಇದು ನನ್ನ ವೈಯಕ್ತಿಕವಾದಂತಹ ಹಾಗೂ ಸಿದ್ದರಾಮಯ್ಯ ಪುತ್ರನಾಗಿ ಈ ಮಾತನ್ನ ಹೇಳಿದ್ದೇನೆ ಅನ್ನುವಂತಹ ಸಮರ್ಥನೆಯನ್ನು ಕೂಡ ಯತೀಂದ್ರ ಕೊಡಬಹುದು ಅನ್ಸುತ್ತೆ. ಗುರುಪ್ರಸಾದ್. ಓಕೆ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸಿದ್ದು